ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತು ತುಮಕೂರಲ್ಲಿ SRN ಅನ್ನಪೂರ್ಣೇಶ್ವರಿ ಫಾಸ್ಟ್ ಫುಡ್ ಹತ್ರ ಇದ್ದೀವಿ. ಇದು ಲೊಕೇಶನ್ ಎಲ್ಲಿ ಬರುತ್ತೆ ಅಂದ್ರೆ BS ರೋಡ್ ಕಾನಿಸ್ತಾ ಜ್ಯುವೆಲರ್ಸ್ ಪಕ್ಕದಲ್ಲಿ ವಾಸವಿ ಹಾಸ್ಟೆಲ್ ಇದೆ. ವಾಸವಿ ಹಾಸ್ಟೆಲ್ ಮುಂದೆನೇ ಇವರು ಮಾಡೋದು. ಸೊ ಅಂಕಲ್ ಆಂಟಿ ಇಬ್ರು ಮಾಡ್ತಾರೆ. ಸುಮಾರು 24 ವರ್ಷದಿಂದ ಮಾಡ್ತಿದೀವಿ ಅಂತ ಹೇಳಿದ್ರು. ಇಲ್ಲೇನೇನು ಸಿಗುತ್ತೆ ಅಂದ್ರೆ ಎಗ್ ರೈಸ್, ಫ್ರೈಡ್ ರೈಸ್, ಎಗ್ ನೂಡಲ್ಸ್, ಆಮೇಲೆ ವೆಜ್ ನೂಡಲ್ಸ್, ಆಮೇಲೆ ಆಮ್ಲೆಟ್, ಬ್ರೆಡ್ ಆಮ್ಲೆಟ್, ಪ್ರತಿಯೊಂದು ತರದ್ದು ಎಗ್ ಐಟಮ್ ಸಿಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಅಂತ ಎಲ್ಲ ಹೇಳಿದ್ರು. ನಾನು ಇವತ್ತು ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀನಿ. ಬನ್ನಿ, ಹೆಂಗಿರುತ್ತೆ ಅಂತ ಟೇಸ್ಟ್ ಮಾಡೋಣ. ನೀವು ಒಂದ್ಸರಿ ವಿಸಿಟ್ ಮಾಡಿ. ಇದು ಲೊಕೇಶನ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ. ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಇಲ್ಲಿ ಬರ್ತೀರಾ. ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಟೇಸ್ಟ್ ಬನ್ನಿ ನೋಡೋಣ. ಜನುಮವೇ ದೊರಕಿದೆ ರುಚಿ ಸವಿಯಲು. ಎಗ್ ರೈಸು ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಮಸಾಲೆ ಎಲ್ಲ ನೀಟಾಗಿರ್ತಿದೆ. ಅನ್ನ ಮಾತ್ರ ರೈಸು ಮೆತ್ತಿಗೆ ಸಾಫ್ಟಾಗಿ ಚೆನ್ನಾಗೈತೆ. ಬಂದು ಎಲ್ಲ ಟೇಸ್ಟ್ ಮಾಡಿ ನೋಡ್ರಿ ಒಂದ್ಸತಿ. ಇಲ್ಲಿ 24 ವರ್ಷದಿಂದ ಇದೇ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡ್ ಬರ್ತಾರಂತೆ. ಡೈಲಿ ಕಸ್ಟಮರ್ಸ್ ಇದ್ದಿದ್ದು ಅವಲೇ ಒಬ್ರು ಅಂಕಲ್ ಸಿಕ್ಕಿದ್ರು. ಅವ್ರು ಚಿಕ್ಕ ಹುಡುಗದಾಗಿದ್ದಾಗಿನೂ ಬರ್ತಾವ್ರ ಅಂತ ಹೇಳಿದ್ರು ತಿನ್ನಕ್ಕೆ. ತುಂಬಾ ಚೆನ್ನಾಗೈತೆ ಅಂತಾನೆ ಹೇಳಿದ್ರು. ಎಲ್ರು ಇಲ್ಲಿ ತುಮಕೂರಲ್ಲಿ ಎಲ್ಲರೂ ಒಂದು ಬೆಸ್ಟ್ ಎಗ್ ರೈಸ್ ಸೆಂಟರ್ ಐತೆ ಅಂದ್ರೆ ಇದು ಒಂದು. ಅದರಲ್ಲಿ ಎಲ್ಲ ಬಂದು ಒಂದ್ಸತಿ ಟೇಸ್ಟ್ ಮಾಡಿ ನೋಡ್ರಿ. ಇಲ್ಲಿ ವೆರೈಟಿ ಆಫ್ ಎಗ್ ಐಟಮ್ ಸಿಗುತ್ತೆ. ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಬಂದು ಎಲ್ಲನ ಟೇಸ್ಟ್ ಮಾಡಿ. ಇಲ್ಲ ಚೆನ್ನಾಗಿದೆ. ಇದು ಏನಂದ್ರೆ ನಾವು ತಗೊಂಡ್ರದ ಆಫು ಫುಲ್ ಫ್ರೆಶ್ ಆಗಿದೆ. ಫ್ರೆಶ್ ಆಗಿ ಹಾಕೊಡ್ತಾರೆ. ಸೂಪರ್ ಆಗಿದೆ ಟೇಸ್ಟ್. ಇಲ್ಲಿ ಬಂದ್ಬಿಟ್ಟು ಅಂದ್ರೆ ಸಿದ್ಧಗಂಗಾ ಹಾಸ್ಪಿಟಲ್ ಇದೆಯಲ್ಲ ಅದ್ರ ಪಕ್ಕನೆ. ನಾನು PUC ಇಂದ ಇಲ್ಲಿ ಸ್ಟಾರ್ಟ್ ಮಾಡ್ತಿರೋದು. ಇಲ್ಲಿ ಬಂದು PUC ಬ್ಯಾಚುಲರ್ ಇಂದ ಇವಾಗ ಫ್ಯಾಮಿಲಿ ನಮ್ಮ ಹೆಂಡತಿನ ಕರ್ಕೊಂಡ್ಬಂದು ಇವಾಗ ತಿನ್ನಿಸ್ತಾ ಇದ್ದೀನಿ. ಕಂಗ್ರಾಚುಲೇಷನ್ ಬ್ರದರ್. ನಾನು SLC PUC ಬಂದು 25 ರೂಪಾಯಿ ಫ್ಲೈಟ್ ಇತ್ತು ಫಸ್ಟ್. ಇವಾಗ ಬಂದ್ಬಿಟ್ಟು 40 ರೂಪಾಯಿ ಆಗಿದೆ. ಅಬ್ಬಬ್ಬಬ್ಬ ಲ್ಯಾಟ್ರಿ. ಅದು ಚೆನ್ನಾಗಿದೆ. ಅದೇ ಟೇಸ್ಟ್ ಇದೆ. ಏನೋ ಅಪ್ಪಾಜಿ ನೋಡಲಿ ಮಾಮ ನೋಡು. ಆಯ್ ಮಾಡು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಗೋಬಿ ಹೆಂಗಿತ್ತಪ್ಪ ಅವ್ರಿಗೆ? ಗೋಬಿ ಹೆಂಗಿತ್ತಲ್ಲ ಮಾಮ? ಗೋಬಿ ಹೆಂಗಿತ್ತಲ್ಲ? ಸೂಪರ್. ತೋರ್ಸಿ ಹಿಂಗೆ ತೋರ್ಸು. ಹಿಂಗೆ ತೋರ್ಸು ಮಾಮಗೆ. ತೋರ್ಸಿ ಹಿಂಗೆ. ಸೂಪರ್ ಅನ್ನು ಗೋಬಿ ಹೆಂಗಿತ್ತು? ಸೂಪರ್ ಆಗಿತ್ತು ಗೋಬಿ.